ಕನ್ನಡ ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಕಾನೂನು ಕಂಟಕ ಶುರುವಾಗಿದೆ. ಅನುಮತಿ ಇಲ್ಲದೆ ಸ್ನೇಹಿತೆಯ ಫೋಟೋ, ವಿಡಿಯೋ, ಆಡಿಯೋ ಶೇರ್ ಮಾಡಿದ ಆರೋಪದ ಮೇಲೆ ಕೇಸ್ ದಾಖಲಿಸಿರುವಂತಹ ಪೊಲೀಸರು ವಿಚಾರಣೆಗೆ ಬರುವಂತೆ ಬುಲಾವ್ ನೀಡಿದ್ದಾರೆ. ಸ್ನೇಹ ಬೆಳೆಸಿದಂತಹ ಆಶಾ ಜೋಯಿಸ್ ಸ್ನೇಹಿತನಿಗೆ ಬ್ಲಾಕ್ ಮಾಡೋಕೆ ಒತ್ತಡವನ್ನ ಹಾಕಿದ್ರಂತೆ. ಆದ್ರೆ ದೂರುದಾರ ಮಹಿಳೆ ಕೇಳದೇ ಇದ್ದಾಗ ಆಕೆ ಮೇಲೆಯೇ ದ್ವೇಷ ಸಾಧಿಸಲು ಮುಂದಾದ್ರು ಎನ್ನಲಾಗಿದೆ. ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಕಾನೂನು ಕಂಟಕ. ಸ್ನೇಹಿತೆ ಫೋಟೋ, ವಿಡಿಯೋ ಶೇರ್ ಕೇಸ್ ನೋಟಿಸ್. ಕನ್ನಡ ಕಿರುತೆರೆ ಸೀರಿಯಲ್ ಆರ್ಟಿಸ್ಟ್, ಮಿಸ್ ಇಂಡಿಯಾ ಸ್ಪರ್ಧಿ ಕೂಡ ಆಗಿದ್ದ ಆಶಾ ಜೋಯಿಸ್ಗೆ ಈಗ ಪೊಲೀಸರ ತನಿಖೆ ಬಿಸಿ ಎದುರಾಗಿದೆ. ಸ್ನೇಹಿತೆಯ ಫೋಟೋ, ವಿಡಿಯೋ ಹಂಚಿಕೊಂಡು ಬ್ಲಾಕ್ ಮೇಲ್ ಮಾಡಿದ ಆರೋಪದಲ್ಲಿ ಪೊಲೀಸರು ನಟಿಗೆ ನೋಟಿಸ್ ನೀಡಿದ್ದಾರೆ. ಕಿರುತೆರೆ ನಟಿ ಆಶಾ ಜೋಯಿಸ್ 61 ವರ್ಷದ ಪಾರ್ವತಿ ಎಂಬುವರನ್ನ ಪರಿಚಯ ಮಾಡಿಕೊಂಡಿದ್ರಂತೆ. ಆ ಬಳಿಕ ಬ್ಲಾಕ್ ಮೇಲ್ ಮಾಡಿದ ಆರೋಪ ಕೇಳಿಬಂದಿದೆ. ತಾನು ಶೃಂಗೇರಿ ಪೀಠದ ಜೋಯಿಸ್ ಕುಟುಂಬದ ಸದಸ್ಯೆಯಾಗಿದ್ದು ಕನ್ನಡ ಸೀರಿಯಲ್ ಆರ್ಟಿಸ್ಟ್ ಆಗಿದ್ದೇನೆ ಅಂತ 3 ವರ್ಷದ ಹಿಂದೆ ಪಾರ್ವತಿ ಅವರನ್ನ ಪರಿಚಯ ಮಾಡಿಕೊಂಡಿದ್ರಂತೆ. ಇದೇ ವೇಳೆ ದೂರುದಾರ ಮಹಿಳೆ ಪಾರ್ವತಿ ತಾನು ಕೆಲಸ ಮಾಡುತ್ತಿದ್ದ ಸಂಸ್ಥೆ ಮಾಲೀಕರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ರಂತೆ. ಈ ವಿಚಾರ ತಿಳಿದಿದ್ದ ನಟಿ ಆಶಾ ಜೋಯಿಸ್ ಮಾಲೀಕನಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಲು ಪ್ರೇರೇಪಿಸಿದ್ದರು ಅಂತ ಆರೋಪಿಸಲಾಗಿದೆ. ಆಶಾ ಜೋಯಿಸ್ ಅವರ ಸಲಹೆಯನ್ನ ದೂರುದಾರೆ ಪಾರ್ವತಿ ನಿರಾಕರಿಸಿದ್ರಂತೆ. ಆ ಬಳಿಕ ಪಾರ್ವತಿ ಬಳಿ 50,000 ಹಣ ಸಾಲ ಪಡೆದಿದ್ದ ಆಶಾ ಜೋಯಿಸ್ ಸ್ವಲ್ಪ ಹಣ ವಾಪಸ್ ಮಾಡಿ ನಂಬಿಕೆಯನ್ನು ಗಳಿಸಿ ದೂರುದಾರೆ ಮನೆಯಲ್ಲೇ ಆಶ್ರಯ ಪಡೆದಿದ್ರಂತೆ. ಈ ವೇಳೆ ಪಾರ್ವತಿ ಅವರು ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ಮಾಲೀಕರ ಬಳಿ 2 ಕೋಟಿ ಹಣಕ್ಕೆ ಡಿಮಾಂಡ್ ಮಾಡಲು ಬಲವಂತ ಮಾಡಿದ್ದು, ಅದಕ್ಕೂ ಮಹಿಳೆ ಒಪ್ಪದಿದ್ದರಿಂದ ದೂರುದಾರ ಮಹಿಳೆ ಪಾರ್ವತಿ ಅವರ ವಿಡಿಯೋ, ಫೋಟೋ, ವಾಯ್ಸ್ ರೆಕಾರ್ಡ್ ಕಳುಹಿಸಿಕೊಂಡು ರಾಜೇಶ್ ಎಂಬುವರ ವಾಟ್ಸಪ್ ಮೂಲಕ ಸ್ನೇಹಿತರು, ಮನೆಯವರು ಹಾಗೂ ಪರಿಚಿತರಿಗೆ ಶೇರ್ ಮಾಡಿದ ಆರೋಪ ಕೇಳಿಬಂದಿದೆ. ತಿಲಕ್ ನಗರ ಠಾಣೆದಲ್ಲೇ ಫಿರ್ಯಾದಿಯವರು ಸುಮಾರು ಅವರು ಒಂದು 60 ಇಯರ್ಸ್ ಏಜ್ ಇದೆ ಲೇಡಿ. ಅವರು ಈ ಹಿಂದೆ ಒಂದು ಕಂಪ್ನಿದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಸುಮಾರು 8 ವರ್ಷ ಆಗಿದೆ ಬಿಟ್ಟು ಕಂಪ್ನಿದಲ್ಲಿ. ಆ ಕಂಪ್ನಿ ಅವ್ರ ಬಾಸ್ ಜೊತೆಲಿ ಅವರು ಆಗಾಗ ಮಾತಾಡ್ತಾ ಇರ್ತಾರೆ. ಅವ್ರ ಮನೆಗೆ ಅವ್ರ ಪರಿಚಯ ಇದ್ದವರು ಬಂದು ಅವ್ರ ಮನೇಲಿ ಇದ್ದಾಗ ಇವರಿಬ್ರದ್ದು ಕಾನ್ವರ್ಸೇಷನ್ ಏನು ಮಾಡಿದ್ದಾರೆ, ಅವರು ರೆಕಾರ್ಡ್ ಮಾಡಿಕೊಂಡು ಇನ್ನೊಬ್ಬ ಸ್ನೇಹಿತನಿಗೆ ಕಳಿಸಿದ್ದಾರೆ ಕಾನ್ವರ್ಸೇಷನ್ನ. ಇವ್ರಿಗೆ ಕಳಿಸಿದ್ದು ಸುಮಾರು 4-5 ತಿಂಗಳಾದಮೇಲೆ ಅವ್ರಿಗೆ ಗೊತ್ತಾಗಿದೆ. ಅದು ವೈರಲ್ ಆದಮೇಲೆ ಈ ಥರ ನನ್ನ ಕಾನ್ವರ್ಸೇಷನ್ ಅವ್ರ ಮನೇಲೇ ಬಂದು ಇದ್ದವ್ರೆ ಸ್ನೇಹಿತೇನೆ ಈ ಥರ ಬೇರೆ ಸ್ನೇಹಿತರಿಗೆ ಮೇಲ್ ಪರ್ಸನ್ಗೆ ಈ ಥರ ಕಾನ್ವರ್ಸೇಷನ್ಸ್ ಕಳಿಸಿದ್ದಾರೆ ಅಂದ್ಕೊಂಡು ಬಂದು ಅವರು ತಿಲಕ್ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಾಗ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಮತ್ತು ಅದು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ನಡೀತಾ ಇದೆ. ಅದರಲ್ಲಿ ಯಾರು ಯಾವ ಮೊಬೈಲಿಂದ ವಾಯ್ಸ್ ರೆಕಾರ್ಡಿಂಗ್ ಆಯಿತು ಮತ್ತು ಯಾರು ಅದಕ್ಕೆ ಟೆಲಿಕಾಸ್ಟ್ ಮಾಡಿದ್ರು ಅಂದ್ಕೊಂಡು ಅದೆಲ್ಲ ಫಾರೆನ್ಸಿಕ್ ಹೋಗಿದೆ. ಸದ್ಯ ನಟಿ ಆಶಾ ಜೋಯಿಸ್ ವಿರುದ್ಧ ಐಟಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ ತಿಲಕ್ ನಗರ ಪೊಲೀಸರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿ ತನಿಖೆಗೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ಸ್ನೇಹ ಬೆಳೆಸಿದ ಸ್ನೇಹಿತೆಯ ಫೋಟೋಗಳನ್ನ ಶೇರ್ ಮಾಡಿದ ಕಿರುತೆರೆ ನಟಿಗೆ ಈಗ ಖಾಕಿ ಕಂಟಕ ಎದುರಾಗಿದ್ದು ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.